ಸಾರಿ. ಓಕೆ, ಸೊ ಈಗ ನಮ್ಮ ನೀವೆಲ್ಲರ ನೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರು ಮಾತಾಡಬೇಕು. ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಮೀಡಿಯಾವರಿದ್ದೀರಿ, ಎಲ್ಲ ಮೀಡಿಯಾದವರು. ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು. ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಭಾಳ ಖುಷಿ ಕೊಡ್ತಿದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮಗೆ ಸಿಗ್ತಾ ಇರಲಿ. ಆ್ಯಂಡ್ ವರ್ಷದ ಪ್ರಥಮ ಪ್ರೆಸ್ ಮೀಟಲ್ಲಿ ಅದು ಹೇಳಲೇಬೇಕು, ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ನ ನೋಡಿದ್ರಿ. ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ, ಒಂದೊಂದ್ಸರಿ ಡಿಫ್ರೆಂಟಾಗಿ ಮಾಡಿದ್ದೀವಿ. ಇದು ನಿಜವಾಗ್ಲೂ ಡಿಫ್ರೆಂಟಾಗಿ ಮಾಡಿದ್ದೀವಿ. ಆ್ಯಂಡ್ ಈ ಸಿನಿಮಾವನ್ನು ನನಗೆ ತಂದು ಕೊಟ್ಟಂತಹ ವಿಶ್ವಾಸ್ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್, ವಂದನಾ ಮೇಡಮ್ಗೆ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ವಿಜಯ ಮೇಡಮ್, ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತು ಅವರ ಟೀಮ್ ವಿಶ್ವ ಸರ್ ಎಲ್ಲ ಕಳೆದ 1.5 ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ. 1.5 ವರ್ಷದಿಂದ. ಯಾವಾಗ ಸ್ಟಾರ್ಟು ಅಂತ ಕೇಳ್ತೀನಿ, 2 ಸೀನ್ ಇದೆ ಸರ್, ಯಾವಾಗ ಸ್ಟಾರ್ಟು, ಇನ್ನೊಂದು ಇಂಟ್ರೋಲ್ ಬ್ಲಾಕಲ್ಲಿ ಇದ್ದೀವಿ ಸರ್, ಬೇರೆ ಥರ ಇದೆ ಅಂತ. ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ, ನಾನು ಲೈನ್ ನನಗೆ ನೆರೇಟ್ ಮಾಡಿದ್ರು. ಐ ಥಿಂಕ್ ಸೇಮ್ ಜಾನ್ವರಿ, ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ನೆರೇಟ್ ಮಾಡಿದ್ರು. ಈ ಥರ ಒಂದು ಅಂದ್ಕೊಂಡಿದ್ದೀವಿ, ಅಂದರೆ ಅಡ್ವೆಂಚರ್, ಥ್ರಿಲ್ಲರ್, ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್, ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು. ನಾನು ನಿಜವಾಗ್ಲೂ ಥ್ರಿಲ್ಲರ್, ನಾನು ಕೇಳಿದೆ ಅವ್ರಿಗೆ, ಅಲ್ಲ ಇದು ಹೆಂಗೆ ನೀವು ಕನ್ವೆ ಮಾಡ್ತೀರಿ ಆನ್ ಸ್ಕ್ರೀನು ಅಂತ. ಸರ್ ನಾವು ಒಂದು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳಿದ್ರು. ಈ ಥರ ಒಂದು ಹೇಳೋಣ, ಲುಕ್ ಆ್ಯಂಡ್ ಫೀಲ್. ಒಬ್ಬನ ದಂತಕಥೆ, ಇದು ಪುರಾಣ ಕಟ್ಟು ಕಥೆ ಅಲ್ಲ, ಇದು ಒಂದು ಕಥೆನ ಹೇಳ್ತಿದ್ದೀವಿ, ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದನ್ನ ಮಾಡಿದ್ದಾರೆ. ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಾಫ್ ಮಾಡ್ಕೊಂಡು ಬಂದಿದ್ದಾನೆ, ಹುಡುಗಾಟ ಸಿನಿಮಾಯಿಂದ. ಸೊ ಫಸ್ಟ್ ಟೈಮ್ ಡೈರೆಕ್ಟರ್ ಮಾಡ್ತಿದ್ದಾನೆ. ಆಲ್ ದ ಬೆಸ್ಟ್ ಧನು, ನಿಮಗೆ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ PMF ಅವರು, ನನ್ನ ಸಿನಿಮಾ ಡಬ್ಬಾಗಿದೆ, ಬಟ್ PMF ಅವರು ಇದು ನನ್ನ ಪ್ರಥಮ ಸಿನಿಮಾ. ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಅಟ್ ಎ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ವಿಶ್ವ ಸರ್, ವಂದನಾ ಮೇಡಮ್ ಆ್ಯಂಡ್ ವಿಜಯ ಮೇಡಮ್, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಆ ವಿಶ್ವಾಸಕ್ಕೆ ಖಂಡಿತವಾಗಲೂ ವಿ ವಿಲ್ ಗಿವ್ ಅವರ್ ಬೆಸ್ಟ್. ನಾವೆಲ್ಲ ಸೇರಿಕೊಂಡು ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪಿನಾಕ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಥಿಯೇಟ್ರಲ್ಲಿ. ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮೇಲೆ ಇರಲಿ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಅದ್ರ ಜೊತೆಲಿ ನೀವು ಟೀಸರಲ್ಲಿ ನೋಡಿದ್ರಲ್ಲ, ಥರ 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 ತತ್ತರ. ಸೊ ನಮ್ಮ ರಘು ನಿಡವಳ್ಳಿ ಡೈಲಾಗ್ ಬರೆದಿರೋದು. ಎಲ್ಲಿ ರಘು? ಯಾಕೋ ಅಲ್ಲಿ ಕೂತ್ಕೊಂಡಿದ್ಯಾ? ಡೈಲಾಗ್ ರೈಟರ್ ಮುಂದೆ ಬಾ. ಯಾರ ಜೊತೆ ಬಂದವ್ರ? ನಮ್ಮ ರಘು ಡೈಲಾಗ್ ಬರೆದಿರೋದು. ಜೋರ್ ಚಪ್ಪಾಳೆ. ಸೊ ಈ ಥರ ಥರ ತತ್ತರಾಗಿ ಒಂದು 50 ಸಲ ಬರ್ಸಿದ್ದೀನಿ. ಡಬ್ಬಿಂಗ್ ಥಿಯೇಟರ್ ಕೂರಿಸಿ ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು, ಇದು ಕೂತ್ಕೊಳ್ಳಲ್ಲ ರಘು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ನಿಮಗೂ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಯಾಕೆ ಅಲ್ಲಿ ಕೂತ್ಕೊಂಡಿರೋರು ಕಷ್ಟೇ ಅಂದರೆ, ನೋಡ್ಕೊಂಬಿಡಿ, ಇವರೇ ಡೈಲಾಗ್ ರೈಟ್ರು, ನನಗೆ ಒಳ್ಳೊಳ್ಳೆ ಲೈನ್ ಬರೆದುಕೊಡ್ಬೇಕು ಇವರು. ಆ್ಯಂಡ್ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು. ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ 2003-4 ಆ ಟೈಮಲ್ಲಿ. ಆ ಸೀರಿಯಲಲ್ಲಿ ರಘು ನನಗೆ ಮೇಕಪ್ ಅಸಿಸ್ಟೆಂಟ್. ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾನೆ. ಆ್ಯಂಡ್ ಆಲ್ ದ ಬೆಸ್ಟ್
ರಘು ನಿನಗೆ ಜೋರ್ ಚಪ್ಪಾಳೆ ಬರಬೇಕು ನಮ್ಮ ರಘುಗೋಸ್ಕರ. ಇದ್ರ ಜೊತೆಯಲ್ಲಿ ನಮಗೆ ಸ್ಕ್ರಿಪ್ಟು ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು. ಬನ್ನಿ, ಇವ್ರನ್ನೆಲ್ಲ ಪರಿಚಯ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದಿರಲ್ಲ, ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಇವರು ಅಂತ ನೋಡ್ಕೊಂಬಿಡಿ ಎಲ್ಲಾರು. ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು. ಅವರು 1.5 ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ. ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸಲ್ಲಿ ಹೇಳ್ತಾರೆ. ಒಂದ್ಸಲಿ ಕತೆ ಹೇಳ್ತಾ ಹಾವು ವಸ್ತುಂದಿ ಸರ್ ಅಂದರು. ಹಾವು, ನಾನು ಧನು ನೋಡ್ತಾ ಇದ್ದೀನಿ, ಧನು ಸುಮ್ಮನಿದ್ದಾನೆ, ಹಾವು ವಸ್ತುಂದಿ ಸರ್, ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡೋದು. ನಾನು ಹೇಳಿದೆ, ಈ ಸೀನಲ್ಲಿ ಹಾವು ಇರ್ಲಿಲ್ವಲ್ಲಪ್ಪ ಅಂದ್ರೆ, ಸರ್ ಹಾವು ಅಂದ್ರೆ ಹಸು ಸರ್. ಸೊ ಆ ಥರ ವಿ ಹ್ಯಾವ್ ವರ್ಕ್. ಒಂದು ಏನು ಫೀಲ್ ಕೊಡ್ತು ಟೀಸರ್. ಈಗ ನಾನು ಮಾತಾಡಬೇಕಾದ್ರೆ ಏನು ಒಂದು ಚಿಕ್ಕ ಪುಟ್ಟ ನಗು ಇದೆ, ಸಿನಿಮಾಲಿ ಹೆಚ್ಚಿರುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಕೂಡ ನಮ್ಮ ಸಿನಿಮಾ ಕೊಡುತ್ತೆ. ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು, ಹಿರಿಯರು, ಸ್ನೇಹಿತರೆಲ್ಲ ಕೇಳ್ತಿದ್ರು, ಸರ್ ಏನೋ ಡಿಫ್ರೆಂಟಾಗಿ ಮಾಡಿ ಅಂತ. ಬಂದರೆ ಖಂಡಿತವಾಗ್ಲೂ ಮಾಡ್ತೀನಪ್ಪ ಅಂತಿದ್ದೆ. ಈಗ ಖಂಡಿತವಾಗ್ಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ. ಆದರೆ ಹಾಗಂತ ಬೌನ್ಸ್, ದಯವಿಟ್ಟು ಅಲ್ಲಿ ಸ್ವಲ್ಪ ಸುಮ್ಮನಿದ್ರೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ. ಸೊ ಒಂದು ಬೇರೆ ಥರದ್ದು ಅಂದರೆ ಬೌನ್ಸರ್ ಹಾಕ್ತಿಲ್ಲ ನಾವು, ಒಂದು ಎಕ್ಸ್ಪೀರಿಯನ್ಸ್, ಖಂಡಿತವಾಗ್ಲೂ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ನ ಕೊಡ್ತೀವಿ ಈ ಸಿನಿಮಾ ಮೂಲಕ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ. ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು, ಅಭಿಮಾನಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಹೊಸ ವರ್ಷಕ್ಕೆ ನಿಮ್ಮನ್ನು ನೋಡಿದಾಗೂ ಆಯಿತು. ಆ್ಯಂಡ್ ನಮ್ಮ ದಾಸೇಗೌಡರಿಗೆ ಥ್ಯಾಂಕ್ ಯು, ಎಲ್ಲ ಕೋಆರ್ಡಿನೇಟ್ ಮಾಡಿ ಸರ್ ನೀವು ಸಿಗಲೇಬೇಕು ಎಲ್ಲರಿಗೂ ಅಂತ ಹೇಳಿದ್ರು. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ರಾಮ್ ಅವರು, ಹರಿಕೆ ವೇದ ಅಂತವರು, ಬನ್ನಿ ಹರಿಯವರ, ನಮ್ಮ ಹರಿಕೆ ವೇದ ಅಂತವರು. ಇವರು ನಮ್ಮ ಹಿಂದಿಯ ತೇಜಸ್ ಮತ್ತು ಆಪರೇಷನ್ ವ್ಯಾಲೆಂಟೈನ್ ಅನ್ನೋ ಸುಮಾರು ಸಿನಿಮಾವನ್ನು ಕೊಟ್ಟಿದ್ದಾರೆ. ಬಂದಿದ್ದ ತಕ್ಷಣವೇ ಸುಬ್ಬಣ್ಣನ ಪಕ್ಕನೇ ಕೂತವ್ರೆ, ನಮ್ಮ ಪ್ರೆಸ್ ಸುಬ್ಬಣ್ಣವ್ರ ಪಕ್ಕನೇ ಕೂತವ್ರೆ ಇವರು. ಹಿಂದೆ ಕೂತಿದ್ದಾರೆ ಸುಬ್ಬಣ್ಣ. ಆ್ಯಂಡ್ ಇವರು ನಮ್ಮ ಸಿನಿಮಾಟೋಗ್ರಫರ್. ಅವರ ಒಂದು ವಿಷನಲ್ಲಿ ಬೇರೆ ಬೇರೆ ಏನೋ ಅಂದ್ಕೊಂಡಿದ್ವಿ. ಸೊ ಇದು ನನ್ನ ತಂಡ. ಇನ್ನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಇದು ಟೀಸರ್ ಫಸ್ಟು. ಮ್ಯೂಸಿಕ್ಕು 2-3 ಇದ್ದಾರೆ ಸರ್, ವಿ ವಿಲ್ ಟೆಲ್. ಸೊ ಸದ್ಯದ ಪ್ರೆಸ್ ಮೀಟ್ ಇದಕ್ಕೋಸ್ಕರ. ಆ್ಯಕ್ಚುಲಿ ಟೀಸರ್ನ ನಾವು ಹಾಗೆ ಬಿಡಬೇಕು ಅಂತಿದ್ವಿ, ಬಟ್ ವಿಶ್ವಾಸ್ ಸರು, ನಮ್ಮ ಧನು, ವಂದನಾ ಮೇಡಮ್ ಮತ್ತು ವಿಜಯ ಮೇಡಮ್ ಎಲ್ಲ ಒಂದು ಇದು ಹಾಗೆ ಬಿಡಬಾರ್ದು ಅಂತ ವಿಶ್ವಾಸ್ ಸರು ಇದೇನೋ ಬೇರೆ ಥರ ಮಾಡಿದ್ದಾರೆ, ಗಣೇಶ್ ಅವರು ಬೇರೆ ಥರ ಕಾಣಿಸ್ತಿದ್ದಾರೆ. ಆ್ಯಂಡ್ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ವಿಶ್ವಾಸ್ ಸರ್. ಆ್ಯಂಡ್ ತಾವೆಲ್ಲರೂ 31ನೇ ತಾರೀಕಾಗಿ 1ನೇ ತಾರೀಕು ರೆಸ್ಟ್ ತೊಗೊಂಡು 2ನೇ ತಾರೀಕು ಎಲ್ಲರೂ ಬಂದಿದ್ದೀರಿ. ಥ್ಯಾಂಕ್ ಯು. ಮತ್ತೊಮ್ಮೆ ನೀವೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಯಾವುದೇ ಕೆಲಸ ಮಾಡಬೇಕಾದ್ರೆ ಮೊದಲು ಗಣೇಶನ ಪೂಜೆ ಮಾಡಿ ಶುರು ಮಾಡ್ತೀವಿ. ಇವತ್ತು ಮೊದಲನೇ ಪ್ರೆಸ್ ಮೀಟು ಗಣೇಶ್ ಅವರ ಸಿನಿಮಾಯಿಂದ ಶುರುವಾಗ್ತಾ ಇದೆ. ಇಂಡಸ್ಟ್ರಿಗೆ ಒಳ್ಳೆಯದಾಗಲಿ, ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆಯ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಯಾವಾಗಲೂ ಅದೇ ಅನ್ಕೋತೀನಿ, ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೇ. ಸಿನಿಮಾಗಳು ಚೆನ್ನಾಗಾಗಬೇಕು, ಯಾವುದೇ ಸಿನಿಮಾ ಆಗಿರ್ಬೋದು ಅದು. ಆ್ಯಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರೋಂಥ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ. ಅದೊಂದು ಖುಷಿ ಸರ್. ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ಇಂಡಸ್ಟ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ. ಬರುವಂತಹ ಎಲ್ಲ ಸಿನಿಮಾಗಳು, ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದಮೇಲೆ ಆಗುವಂಥದ್ದು. ಸೊ ಎಲ್ಲರದು ಸಕ್ಸಸ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಸರ್. ಧನುವರೇ, ಬಹುತೇಕ ಎಲ್ಲ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ದೀರಾ.
ಅಂದರೆ ಕೊರಿಯೋಗ್ರಾಫ್ ಮಾಡಿದ್ದೀರಾ. ಗಣೇಶ್ ಅವ್ರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತಿದೆಯಾ? ಅಂದರೆ ನಾನು ಎಲ್ಲ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡಿದ್ರು ನನಗೆ ಅಂತ ಪರ್ಸ್ನಲ್ ಆಗಿ ಗಣೇಶ್ ಸರ್ ಅಂದರೆ ನನಗೆ ತುಂಬ ಇಷ್ಟ. ಅವ್ರಿಗೂ ಅಭಿಮಾನಿ, ಎಲ್ಲ ಸ್ಟಾರ್ಗೆ ಅಭಿಮಾನಿ ಆಗಿದ್ರು ಗಣೇಶ್ ಸರ್ಗೆ ತುಂಬ ಪ್ರೀತಿ, ಅವ್ರಿಗೂ ಅಭಿಮಾನಿ ನಾನು. ಅದಕ್ಕೆ ಈ ಕತೆಗೆ ಗಣೇಶ್ ಸರ್ ನಮಗೆ ತುಂಬ ಇಷ್ಟ ಇದ್ರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಲ್ಲದಕ್ಕೂ ವಿಶ್ವಾಸರೇ ನಮ್ಗೆ ಇದನ್ನೆಲ್ಲ ಲೀಡ್ ಮಾಡಿಕೊಟ್ಟಿದ್ದು, ಇದೇ ಥರ ಮಾಡಿ ಅಂತ. ಸೊ ನಾವು ಅದರ ಜೊತೆಗೆ ನಾವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಗಣೇಶ್ ಸರ್, ನಿಮಗೆ ಮೊದಲಿಗೆ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ಸರ್, ಪಿನಾಕ ಅಂದರೆ ಅದರ ಅರ್ಥ ಬಂದು ಶಿವನ ಕೈಲಿರುವಂಥ ಬಿಲ್ಲು, ಧನುಸ್ಸು ಆ ಥರ ಬರುತ್ತೆ ಸರ್. ಆ ಕಂಟೆಂಟ್ ನೋಡಿದಾಗ ಒಂದ್ ಕಡೆ ಜನರಿಗೋಸ್ಕರ ಇದ್ದವನು ದಂತಕಥೆ ಅಂತ ಹೇಳ್ತಾರೆ, ನೆಕ್ಸ್ಟ್ ನೋಡಿದ್ರೆ ಮಂತ್ರಾವಧಿ ಗೆಟಪಲ್ಲಿ ಕಾಣಿಸ್ತಾರೆ. ತುಂಬಾ ಶೇಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದಲ್ಲಿ ಅಂತ. ಖಂಡಿತವಾಗ್ಲು ಸರ್. ಓಕೆ, ಆ ಮಂತ್ರವಾದಿ ಶೇಡು ಆ್ಯಂಡ್ ಅಲ್ಲಿ ಕ್ಷುದ್ರ ರುದ್ರ ಅಂದರೆ ಗುಡ್ ಆ್ಯಂಡ್ ಬ್ಯಾಡ್ ಎರಡನ್ನೂ ತೋರಿಸ್ತೀವಿ. ಸೊ ಇದು ಇದು ಟೀಸರ್ಗೋಸ್ಕರ ಮಾಡಿರೋದಲ್ಲ, ಸಿನಿಮಾಲ್ ಕೂಡ ಇರುತ್ತೆ ಇದು. ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ, ಯಾವುದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರಲ್ಲಿ ಹೇಳ್ತೀವಿ. ಒಳ್ಳೆಯದನ್ನು ನಾವು ಹೆಚ್ಚು ತೋರಿಸ್ಬೇಕು ಅಂತ. ಸೊ ನಮ್ಮ ಸಿನಿಮಾ ಒಳ್ಳೆಯದು ಕೆಟ್ಟದ್ರ ಬಗ್ಗೆ, ಹಾಗೆ ಹಳೆ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ. ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್, ಈಗ ಪುರಾಣ, ರಾಮಾಯಣ, ಮಹಾಭಾರತ ಎಲ್ಲ ತೊಗೊಂಡಾಗ ಪುರಾಣ ಅಂತೀವಿ, ಆದರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನಿಸುತ್ತೆ. ಕಿಷ್ಕಿಂಧೆಯಲ್ಲಿ ಆಂಜನೇಯ ಇದ್ದಿದ್ದು ನಿಜ ಅನಿಸುತ್ತೆ. ನಮ್ಮೂರ ಹತ್ರ ಭೀಮಾಂಜನೇಯ ಭೀಮೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಭೀಮನ ಹೆಜ್ಜೆ ಇದೆ. ಅದನ್ನು ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನಾನು ಚಿಕ್ಕ ಹುಡುಗನಿಂದ ಅಲ್ಲಿ ಹೋದಾಗ ಭೀಮನ ಹೆಜ್ಜೆಗೆ ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ನಮ್ಮ ಸಂಸ್ಕೃತಿಯಲ್ಲಿ ನಂಬ್ತೀವಿ ನಾವು. ಅದು ಕಥೆಯಲ್ಲ, ಕಾಲ್ಪನಿಕನೂ ಅಲ್ಲ, ಕಟ್ಟುಕಥೆನೂ ಅಲ್ಲ, ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀವಿ ನಾವು. ಸೊ ಆ ಥರದಲ್ಲಿ ಮಾಡಿರೋವಂಥ ಒಂದು ಸಿನಿಮಾ. ಗಣಿ ಸರ್, ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ಮತ್ತೆ ನಮಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು. ನನ್ನ ಫಸ್ಟ್ ಸಿನಿಮಾ ಬಂದಿದೆ ವಿಲನ್ ಆಗಿ ನಾನು. ಆ ಸಿನಿಮಾ ಫ್ಲಾಪ್ ಆಗೋಯ್ತು. ಆಮೇಲೆ ತುಂಬ ಸೈಕಲ್ ಹೊಡೆದು ಆಮೇಲೆ ಒನ್ ಆಫ್ ದಿ ಹೀರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚೆಲ್ಲಾಟ, ಕಾಮಿಡಿ ಟೈಪ್ ಚೆಲ್ಲಾಟ. ಮುಂಗಾರು ಮಳೆ ಆದಮೇಲೆ ನಾನು ಏನಲ್ವೋ ಅದನ್ನು ಮಾಡಿದೆ. ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ನೆಲಮಂಗ್ಲ. ಅಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಬರ ಅಂತ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ. ಏನೋ ಕೆಲಸ ಮಾಡಬೇಕು, ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು, ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡಬೇಕು, ಜನ ಶಿಳ್ಳೆ ಹೊಡಿಬೇಕು, ನಮಗೆ ಚಪ್ಪಾಳೆ ಅಷ್ಟೇ ತಲೆಯಿದೆ. ನನ್ನ ಕರ್ಕೊಂಡೋಗಿ ಮುಂಗಾರು ಮಳೆ ಸಿನಿಮಾಲಿ ಒಬ್ಬ ಶ್ರೀಮಂತ ಕುಟುಂಬದ ಮಗನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು. ಆ ಕಲ್ಲರ್ ನೋಡ್ಬಿಟ್ಟು ಜನ ಚೆನ್ನಾಗಿ ಅವನು ಯಾರು ಹೈ ಕ್ಲಾಸ್ ಹುಡುಗ ಅಂದ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ. ಅದಾದ ಮೇಲೆ ಏನಾಗುತ್ತೆ, ನಿಮಗೆ ಜನ ಏನು ಇಷ್ಟಪಡ್ತಾರೋ ಅದನ್ನೇ ಕೊಡಬೇಕಾಗುತ್ತಲ್ಲ ಸರ್. ಅದನ್ನು ಕೊಟ್ಟು 2006ರಿಂದ ಈಗ 2024, 18 ವರ್ಷ ಆಯಿತು. ನನಗೆ ಅನಿಸ್ತಾ ಇರುತ್ತೆ, ಸೊ ಚೇಂಜ್ ಮಾಡಬೇಕಲ್ಲ ಈಗ ಸ್ವಲ್ಪ ಏನಾದ್ರು ಅಂತ. ನನಗೆ ಈ ಥರ ಕ್ಯಾರೆಕ್ಟರ್ಸು ಬೇಸಿಕಲಿ ಭಾಳ ಇಷ್ಟ ಸರ್, ಈ ಥರದ್ದು. ಆ್ಯಂಡ್ ಹಾಗಾಗಿ ನಾನು ಈ ಸ್ಟೋರಿನ ನರೇಟ್ ಮಾಡಿದಾಗ, ಪಿನಾಕ ಕಥೆನ ನರೇಟ್ ಮಾಡಿದಾಗ, ಆ ಮೇಕಪ್ಗೆ ಐ ಟುಕ್ 3.5 hours ತಗೊಂಡು ಬಂದೆ. ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ, ಹಿಂಗೆ ನೋಡಿದೆ, ನಡಿಬೋದಲ್ಲ ಅಂದೆ. ಸರ್ ಡೂಪ್ ಇದ್ದಾರೆ ಅಂದೆ. ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ, ನಾನು ಯಾರು ಈ ಥರ ನೋಡಿಲ್ಲ, ನಾನೇ ನಡೀತೀನಿ, ಒಂದ್ಸಲಿ ನಡಿಬೋದಾ ಅಂದೆ. ಸರ್ ತೋರಿಸ್ತೀನಿ ಬನ್ನಿ ಸರ್ ಅಂತ ಧನು ಪಟ ಅಂತ ನಡೆದ್ಬಿಟ್ಟ. ನಾನು ನೋಡಿದೆ, ಡೈರೆಕ್ಟ್ರ್ ಹೇಳಿದ ನಾವು ಹೀರೋ ಇನ್ನೂ ನಡೀತೀವಿ ಅಂತ. ರೆಡಿ ಮಾಡ್ಕೋತೀನ ಅಂದೆ. ಶಾರ್ಟ್ ಎಲ್ಲ ರೆಡಿ ಅಡ ಬನ್ನಿ ಅಂತ. 1 ಬುರುಡೆ, 2 ಬುರುಡೆ, 3 ಬುರುಡೆ, 4ನೇ ಬುರುಡು ಕಾಲು ಸುಡ್ತಾ ಇದೆ, ದೊಡ್ಡ ಸುಡ್ತಾ ಇದೆ, ತೋರಿಸ್ಲಿಲ್ಲ. ಕೆಳಗೆ ಇಳಿದ್ಬಿಟ್ಟು, ಧನು ಕಾಲ್ಗೆ ಏನು ಹಾಕ್ಕೊಂಡಿದ್ಯಾ ಅಂದೆ. ಏನಿಲ್ಲ ಸರ್ ಹಂಗೇನು ಹೇಳಿದೆ ಅಂದ. ಹೌದಾ ಸರ್ 1 more ಅಂದ. ಸುಡ್ತಾ ಇದೆ ಹೆಂಗಪ್ಪ ಹೇಳಿ. ನಾನೀಗ ಇನ್ನೊಂದು ಶಾರ್ಟ್ ಆಯಿತು, ಇನ್ನೊಂದು ಶಾರ್ಟ್ ಅದು ಜಾಸ್ತಿ ಸುಟ್ಬಿಡ್ತು. ಅದೇನಾಗುತ್ತೆ, ಸ್ಕಲ್ ಮೇಲೆ ಬೆಂಕಿ ಹಚ್ಚಿದಾಗ ಆ ಸ್ಕಲ್ ಕೂಡ ಅದು ಕೂಡ ಹೀಟ್ ಆಗ್ಬಿಡುತ್ತೆ ಬೆಂಕಿಲಿ. ಫುಲ್ಲು ನಡೆದೆ. ಆಮೇಲೆ ಹೇಳಿದ, ಬಡ್ಡಿ ಮಗನೇ ಕಾಲು ಸುಡ್ತಾ ಇದೆ ನನಗೆ ಅಂದೆ. ನನಗೂ ಸುಡ್ತು ಸರ್, ಹೇಳಿಲ್ಲ ಅಷ್ಟೇ. ಸೊ ಆ ಥರ, ಸೊ ಅದು ರಿಯಲ್ ಆಗಿ ಮಾಡಿದ್ದು.
ಸೊ 3 ಅವರ್ ತೊಗೊಂಡೆ ಆ ಮೇಕಪ್ ಮಾಡೋಕ್ಕೆ. ನೋಡಿ, ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಭಾಳ ಆಸೆ ಇರುತ್ತೆ. ಅದಕ್ಕೆ ಡೈರೆಕ್ಟ್ರು ಯೋಚನೆನೂ ಇರಬೇಕು, ಓಕೆ ಇವ್ರನ್ನ ಬೇರೆ ಥರ ತೋರಿಸ್ಬೇಕು ಅಂತ. ಈಗ ನೀವು ಹೇಳಿದ್ರಿ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದ್ರಿ, ಈಗ ಈ ಥರ ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾಲಿ. ಸರ್ ಅದೇ ನೀವು ಕೂಡ ಬೇರೆ ಬೇರೆ ಪಾತ್ರಗಳನ್ನು ಮಾಡೋ ಆಲೋಚನೆಗಳ ಬಗ್ಗೆ ಹೇಳ್ತಾ ಇದ್ರಿ. ಜೊತೆಗೆ 18 ವರ್ಷ ಮುಂಗಾರು ಮಳೆ ಜರ್ನಿನೂ ಕೂಡ ಮಾತಾಡಿದ್ವಿ. ಸೊ ಡಿಸೆಂಬರ್ 29ಕ್ಕೆ ಮುಂಗಾರು ಮಳೆ ಬಂದು 18 ವರ್ಷ ಆಯಿತು. ಸೊ ಈ ಸಂದರ್ಭಕ್ಕೂ ಕೂಡ ಗಣೇಶ್ ಅವ್ರನ್ನ ಅಂದ್ರೆ ಒಂದಿಷ್ಟು ಬೇರೆ ಬೇರೆ ಶೇಡಲ್ಲಿ ತೋರಿಸುವಂತಹ ಪ್ರಯತ್ನಗಳಿಗೆ ಕಥೆಗಳನ್ನ ರೆಡಿ ಮಾಡುವಂತಹ ನಿರ್ದೇಶಕರ ಕೊರತೆ ನಮ್ಮಲ್ಲಿತ್ತ, ಅಥವಾ ನೀವು ಪಾತ್ರಗಳಿಗೆ ಒಗ್ಗಿಕೊಳ್ಳುವಂತಹ ಸಂದರ್ಭ ಲೇಟ್ ಆಯ್ತಾ ಅನ್ನುವಂಥದ್ದು ಸರ್? ಇಲ್ಲ, ನನಗೆ ಬೇರೆ ಥರದ ಸ್ಕ್ರಿಪ್ಟೇ ಬರಲಿಲ್ಲ ಜಗನ್ ಅವ್ರ. ಏನಾಗುತ್ತೆ, ಆರ್ಟಿಸ್ಟ್ಗೆ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಈಗ ನೋಡಿ, ಈಗ ಬಿಡಿ, ಈಗ ಒಂದು 3-4 ವರ್ಷದಿಂದ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಹಂಗಾಗ್ತಾ ಇದೆ. ಬಿಫೋರ್ ನಾನು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದೆ. 3 ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪರಿಮೆಂಟ್ ಮಾಡ್ಬೋದು. 3 ಸಿನಿಮಾ ಅಂತ ಬಂದಾಗ ಒಬ್ಬ ಆರ್ಟಿಸ್ಟ್ ಆಗಿ ಒಂದು ಎಕ್ಸ್ಪರಿಮೆಂಟ್ ಅಂತ ಮಾಡ್ಬೋದು. ಕಥೆ ಬರಬೇಕು, ಕಥೆ ಬಂದ ತಕ್ಷಣ ಪ್ರೊಡಕ್ಷನ್ ಹೌಸ್ ಕೂಡ ಅದನ್ನು ಹಾಗೆ ಎತ್ತಿಡಬೇಕು. ಈಗ ಇಷ್ಟು 18 ವರ್ಷ ಮಾಡಿದ ಪಾತ್ರಗಳು ಖುಷಿ ಕೊಟ್ಟಿದೆ, ಖುಷಿ ಕೊಟ್ಟಿಲ್ಲ ಅಂತ ಏನಿಲ್ಲ. ಬಟ್ ಆ್ಯಸ್ ಎ ಆ್ಯಕ್ಟರ್ ಬೇರೆ ಆಯಾಮನು ತೋರಿಸ್ಬೇಕಲ್ಲ, ಆ್ಯಸ್ ಆ್ಯಕ್ಟರ್ ತೋರಿಸ್ಬೇಕಾಗುತ್ತಲ್ಲ. ಬಂದಿದೆ, ಕೆಲವೊಂದು ವರ್ಕೌಟ್ ಆಗಿಲ್ಲ, ಬಿಟ್ಟಿದ್ದೀವಿ. ಐ ಥಿಂಕ್ ಇದು ರೈಟ್ ಟೈಮ್ ಅನಿಸುತ್ತೆ, ಕರೆಕ್ಟ್ ಟೈಮಲ್ಲಿ ಚೇಂಜ್ ಮಾಡಿದ್ದೀವಿ ಅನಿಸುತ್ತೆ. ಗಣೇಶ್ ಸರ್, ನಿಮ್ಮ ಕ್ಲಾಸು ಮಾಸು ಎಲ್ಲ ವೇರಿಯೇಷನ್ಸ್ನ ನೋಡ್ಕೊಂಡ್ ಬರ್ತಿದ್ದೀವಿ. ನೀವೇ ಹೇಳ್ದಂಗೆ ಇದು ನಿಮ್ಮ ಕರಿಯರ್ಗೆ ಮತ್ತೊಂದು ಮಹತ್ವದ ತಿರುವು ಕೊಡುವಂತ ಒಂದು ಬೇರೆ ಜಾನರ್ ಸಿನಿಮಾ. ಸೊ ಮೊದಲ ಬಾರಿಗೆ ನಿಮ್ಮನ್ನ ಹರಿಸಿ ಬಂದಾಗ ನೀವು ಯಾವ ತರ ಫೀಲ್ ಆದ್ರಿ? ಜೊತೆಗೆ ಶಿಲ್ಪಾ ಮೇಡಮ್ ಅವ್ರು ಏನಂದ್ರು? ಬೆಳಿಗ್ಗೆ ಟೀಸರ್ ತೋರಿಸ್ದೆ, ಶಿಲ್ಪನ್ಗೂ ಮಕ್ಳಿಗೂ ಹ್ಯಾಪಿ ನ್ಯೂ ಇಯರ್ ನೋಡಿ ಅಂತ. ಸೊ 3 ನೋಡಿ ಸಖತ್ತಾಗಿ ಮಾಡಿದಿರಿ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಅಂದರು. ಹೌದು, ಸಖತ್ತಾಗಿ ಕಾಣಿಸ್ತಾ ಇದ್ದೀವಿ. ನಾನು ಯಾಕೆ ಇಲ್ಲಿ ಥರ ಡೈಲಾಗ್ ಹೇಳಿದೆ ಅಂದರೆ, ನನ್ನ ಮಗ ಟೀಸರ್ ನೋಡಿ ಒಂದೇ ಸಲ ನೋಡಿದ ತಕ್ಷಣ ಥರ ಪ್ಯಾ 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 ಅಂತಿದ್ದ. ಓಕೆ, ಇದು ನಾವು ಅಂದ್ಕೊಂಡಾಗೆ ಕಿಕ್ ಕೊಡುತ್ತೆ ಅಂತ ಅಂದ್ಕೊಂಡ್ವಿ. ಖುಷಿಯಾಗಿದ್ದಾರೆ ಸರ್. ಈಗ ನಮ್ಮ ಮನೆಯವರು ಖುಷಿ ಆಗ್ತಾರೆ. ಅದ್ರ ಜೊತೆಯಲ್ಲಿ ನೀವುಗಳೆಲ್ಲ ಸ್ನೇಹಿತರು, ಮಾಧ್ಯಮದ ಮಿತ್ರರು, ಹೌದು ಬೇರೆ ಥರ ಮಾಡಿದಿರಿ ಅಂತ ಹೇಳಿದಾಗ, ಫ್ಯಾನ್ಸ್ ಎಲ್ಲ ಬೇರೆ ಥರ ಮಾಡಿದಿರಿ ಅಂದಾಗ, ಹೌಸ್ಫುಲ್ ಫಿಲ್ಮ್ ರಿಲೀಸ್ ಆದ್ಮೇಲೆ ಹೌಸ್ಫುಲ್ ಬೋರ್ಡ್ ಬಿದ್ದಾಗ ಖುಷಿನೇ ಬೇರೆ ಸರ್. ಎಸ್ ಸರ್. ಧನಂಜಯ ಅವರೇ, ಕಂಗ್ರ್ಯಾಚುಲೇಷನ್ಸ್, ಮೊದಲ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದೀರಾ. ಟೀಸರ್ಗೆ ಇಷ್ಟು ಬುರ್ಡೆಗಳನ್ನ, ಅಸ್ಥಿಪಂಜರಗಳನ್ನ ಬಳಸಿದ್ದೀರಾ ಅಂದ್ರೆ ಸಿನಿಮಾದಲ್ಲಿ ಎಷ್ಟು ಬಳಸ್ತಿದ್ದೀರಾ ಅಂತ, ಅದೆಲ್ಲ ರಿಯಲ್ ಹೇಗೆ ಅಂತ? ಸರ್, ಸಿನಿಮಾದಲ್ಲಿ ಇದೇನು ನೋಡಿದಿರಲ್ಲ ಸರ್, ಇದು ಬರೀ ಟೀಸರ್ ಅಷ್ಟೇನೆ. ಸಿನಿಮಾ ಬೇರೆ ಲೆವೆಲ್ಗೆ ಇರುತ್ತೆ, ಇನ್ನು ಇದಕ್ಕಿಂತ ಜಾಸ್ತಿ ಎಲಿವೇಶನ್ ಇರುತ್ತೆ. ಬಟ್ ಆ ಥರ ಇರುತ್ತೆ ಅಂತ ತೋರ್ಸೋದಕ್ಕೆ ಒಂದು ಗ್ಲಿಮ್ಸ್ ಅಷ್ಟೇ. ವಿಶ್ವಾಸ ಹೇಳಿದ್ರು ಒಂದು ಕಾನ್ಸೆಪ್ಟ್ ಟೀಸರ್ ಮಾಡಿ ಅಂತ, ಅದಕ್ಕೇನೆ ಇದು ಮಾಡಿ ಈ ಥರ ಒಂದು ಕತೆ, ನಮ್ಮ ಕತೆ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ಹೊಸ ವರ್ಷಕ್ಕೆ ಗಣೇಶ್ ಸರ್ ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ರು, ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿ ಬಿಟ್ಟಿದ್ದು. ಬಟ್ ಜನ ಎಂಜಾಯ್ ಮಾಡ್ತಾರೆ ಸರ್ ಇದನ್ನ. ನೀವು ಹೇಳ್ದಂಗೆ ಬುರುಡೆಗಳು ಜಾಸ್ತಿನೇ ಇರುತ್ತೆ. ತುಂಬಾ ಅಂದ್ರೆ ಸರ್, ಈ 1.5 year ಅಲ್ಲಿ ಒಂದೊಂದು ಚಿಕ್ಕ ಪಾಯಿಂಟ್, ಅಂದ್ರೆ ಒಂದು ಟ್ಯಾಟು ಯಾಕಿರುತ್ತೆ, ಅವ್ರು ಯಾಕೆ ಅಚ್ಚೆ ಹೊರಿಸ್ಕೊಂಡಿರ್ತಾರೆ, ಅವ್ರು ಯಾವ ತರ ಮಾತಾಡ್ತಾರೆ, ಆ ಥರದ್ದು. ಅಂದ್ರೆ ಈ ಸಿನಿಮಾದಲ್ಲಿ ಗಣೇಶ್ ಸರ್ ಅವ್ರ ಕ್ಯಾರೆಕ್ಟರ್ ಅವ್ರ ಜೊತೆ ಸುತ್ತಲ್ಲ, ಆ ಥರದ ಕ್ಯಾರೆಕ್ಟರ್ಗಳು ತುಂಬಾ ಇರುತ್ತೆ. ಗಣೇಶ್ ಸರ್ ಜೊತೆ ಮಿಂಗಲ್ ಆಗೋ ಥರ ತುಂಬಾ ಇದೆ. ಆ ಎಲ್ಲಾನು ಅದೇ ತರ ರಿಸರ್ಚ್ ಮಾಡಿದ್ವಿ, ಅದಕ್ಕೋಸ್ಕರ ಟೈಮ್ ತಗೊಂಡಿದ್ವಿ. ಅದು ಗಣೇಶ್ ಸರ್ಗೂ ಗೊತ್ತು. ಗಣೇಶ್ ಸರ್ ಪ್ರತಿಯೊಂದು ಸತಿ ಹೇಳೋರು, ಇದನ್ನ ಚೆನ್ನಾಗಿ ಬಂದಿದೆ, ಈ ಪಾಯಿಂಟ್ ಹಿಂಗ್ ಮಾಡ್ಬೋದು ಅಂತ. ಸೊ ಅದನ್ನೆಲ್ಲ ಕುತ್ಕೊಂಡು ರೀವರ್ಕ್ ಮಾಡಿರೋದಕ್ಕೆ ಇಷ್ಟೊಂದು ರಿಸರ್ಚ್. ಆ ತರ ವಿಚಾರ ತುಂಬಾ ಇದೆ ಸರ್, ಇದ್ರಲ್ಲಿ ವರ್ಕೌಟ್ ಮಾಡಿದೀವಿ. ಆಮೇಲೆ ಒಂದೊಂದೇ ಸೀನ್ ಬೈ ಸೀನ್ ಅದನ್ನ ನಮ್ಮ ಸಿನಿಮಾದಲ್ಲಿ ಹೋಗ್ತಾ ಇರುತ್ತೆ ಸರ್. ಈ ರಿಸರ್ಚ್ ಮಾಡಿರೋ ವಿಷಯನೇ ನಮಗ್ ಗೊತ್ತಿರೋ ವಿಷಯ, ನಾವು ಅದನ್ನ ಸುಮ್ಮನೆ ತಾತ್ಸಾರ ಮಾಡಿರ್ತೀವಿ, ಅದನ್ನ ಇದ್ರಲ್ಲಿ ತುಂಬಾ ಬ್ರೈಟ್ ಆಗಿ ಗೊತ್ತಾಗುತ್ತೆ ಸರ್. ಅದನ್ನು ನೀವು ನೋಡ್ತೀರಾ ಸರ್. ಅಂದ್ರೆ ಈಗ ಫ್ಯಾನ್ಸ್ಗೆ ಏನೇನ್ ಬೇಕೋ ಅದೆಲ್ಲ ನನ್ನ ಡ್ಯಾನ್ಸ್ ಇಂದ, ಸರ್ದ ರೊಮ್ಯಾನ್ಸ್ ಇಂದ ಎಲ್ಲ ಮಿಕ್ಸ್ ಮಾಡಿ ಇದರಲ್ಲಿ ಈ ಸಿನಿಮಾದಲ್ಲಿ ಒಂದೊಳ್ಳೆ ಕಂಟೆಂಟ್ ಬರುತ್ತೆ ಸರ್.
ಒಳ್ಳೆ ಡ್ಯೂಯೆಟ್ ಸಾಂಗ್ ಇದು. ವಿಶ್ವ ಸರ್ ಲೈಕ್ ಗಣೇಶ್ ಸರ್, ನಿಮ್ದು ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಗೆ ಒಂದು ದೊಡ್ಡ ಲೆಗಸಿ ಇದೆ. ಯು ಹ್ಯಾವ್ ಗಿವನ್ ಮೆನಿ ಬ್ಲಾಕ್ ಬಸ್ಟರ್ ಮೂವೀಸ್ ಇನ್ ವೇರಿಯಸ್ ಲ್ಯಾಂಗ್ವೇಜಸ್. ಸೊ ಕನ್ನಡದಲ್ಲಿ ವೆರಿ ಲಾಂಗ್ ಬ್ಯಾಕ್ ಬಂದಿದ್ರಿ, ಮತ್ತೆ ಈಗ ಕಮ್ ಬ್ಯಾಕ್ ಮಾಡ್ತಾ ಇದ್ದೀರಾ. ಸೊ ಇತ್ತೀಚೆಗೆ ನಿಮ್ಮ ಜಾನರ್ ಸಿನಿಮಾಗಳು ನೋಡಿದಾಗ ಸಿಮಿಲರ್ ಜಾನರ್ ಇದೆ. ಸೊ ವಾಟ್ ಮೇಡ್ ಯು ಟು ಚೂಸ್ ದೀಸ್ ಕೈಂಡ್ ಆಫ್ ಸ್ಕ್ರಿಪ್ಟ್ಸ್? Like I said, right, last 2 years we are working with all the Kannada heroes. I think I didn't get a chance to meet Upendra sir, but all other heroes we are discussing various subjects. When I met Ganesh sir, he talked about Kartikeya. That inspired me to come with a subject where it can have a different way we can introduce Ganesh sir through our movie. Best wishes, sir. ಸರ್, ಇದು 500 years ಬ್ಯಾಕ್ ಇಂದ ನಡೆಯುವಂತ ಕತೆ ಸರ್. ಬಟ್ ಇದು ತುಂಬಾ ಇನ್ಸ್ಪೈರ್ ಆಗಿರೋ ಸ್ಟೋರಿನೇ. ನಮ್ಗೆ ಹೋಗ್ತಾ ಹೋಗ್ತಾ ಇದು ಗೊತ್ತಾಗುತ್ತೆ ಸರ್. ನಾನು ನಿಧಾನಕ್ಕೆ ಒಂದೊಂದೇ ನಿಮ್ಗೆ ಬಿಟ್ಕೊಡ್ತೀನಿ ಸರ್. ಧನು ಸರ್, ಈಗ ಪರ್ಟಿಕ್ಯುಲರ್ ಆಗಿ ಗಣೇಶ್ ಸರ್ನ ಬೇರೆ ಪಾತ್ರಗಳಲ್ಲಿ ನೋಡಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇಷ್ಟು ವರ್ಷದ ಅವ್ರ ಜರ್ನಿಯಲ್ಲಿ ಅವರ ಯಾವ ಪಾತ್ರ ನಿಮಗೆ ಅಂದ್ರೆ ಒಂದು ರೀತಿ ಟ್ರಿಗರ್ ಮಾಡ್ತು, ಗಣೇಶರ ಹತ್ರ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಬೇಕು ಅನ್ನುವಂಥದ್ದು? ಸೊ ಅವ್ರ ಫ್ಯಾನ್ಸ್ ಇದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೋಬಹುದು ಅನ್ನುವಂಥದ್ದು ನೆಕ್ಸ್ಟ್. ನನಗೆ ಹುಡುಗಾಟ ಸಿನಿಮಾ ಇಂದ ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆಯಿಂದನೂ ಪರಿಚಯ. ಬಟ್ ಅವರು ಆನ್ ಸ್ಕ್ರೀನ್ ಅಲ್ಲಿ ಏನ್ಗಿರ್ತಾರೋ ಅದೇ ತರ ಆಫ್ ಸ್ಕ್ರೀನ್ ಅಲ್ಲೂ ಅಷ್ಟೇ ಎಲ್ಲಾರನ್ನೂ ಎಂಜಾಯ್ ಮಾಡ್ಬಿಟ್ಟು ಸಿನಿಮಾ ಅಂತ ಬಂದಾಗ, ಶೂಟಿಂಗ್ ಅಂತ ಬಂದಾಗ ಅಷ್ಟೇ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಮಾಡ್ತಾರೆ. ನನಗೆ ಅವಾಗಿಂದ ಒಂದು ಮನಸ್ಸಲ್ಲಿತ್ತು, ಗಣೇಶ್ ಸರ್ನ ಈ ತರನು ನೋಡ್ಬೋದಲ್ಲ. ಎಲ್ಲಾರು ನಗಿಸ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಸೀರಿಯಸ್ ಆಗೂ ಇರ್ತಾರೆ. ಪ್ರತಿಯೊಂದು ಶಾರ್ಟ್ನು ತುಂಬಾ ಸೀರಿಯಸ್ ಆಗಿ ಮಾಡಿ ಮತ್ತೆ ಎಂಜಾಯ್ ಮಾಡ್ತಾರೆ. ಅದನ್ನ ನಾನು ತೋರಿಸ್ಬೇಕು ಅಂತ ಒಂದು ನನಗೆ ಟ್ರಿಗರ್ ಮಾಡಿದ್ದು ಅವಾಗಿಂದಾನೇ ಮಾಡಿದ್ದು ಸರ್. ವಿಶ್ವ ಸರ್, ತೆಲುಗಲ್ಲೂ ನಿಮಗೆ ಬಹಳ ದೊಡ್ಡ ಹೆಸರಿದೆ. ಎಲ್ಲೋ ಕೇಳ್ಪಟ್ವಿ, ಪಿನಾಕ ಅದು ತುಂಬಾ ದೊಡ್ಡ ಎಕರೆಗಳಲ್ಲಿ ಸೆಟ್ ಎಲ್ಲ ಹಾಕಿ ಶೂಟಿಂಗ್ ಶುರುವಾಗಿದೆ ಅಂತ. ಪ್ಯಾನ್ ಇಂಡಿಯನ್ ಅಪ್ರೋಚ್ ಹೇಗೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾ? See, this movie has a very solid story content. It goes all the way 500 years back. We have a lot of adventure in this. Very great grand visuals and a solid protagonist and antagonist characters. So on top of it, yeah, with Dhanu sir, you can expect very good dance numbers. So I cannot reveal too much on the story, but we have done extensive research. Once we choose, we have to introduce Ganesh sir, and also the goal we set is we should make it a pan-India movie. So and that's how we got Hari Vedant sir also from Mumbai, who has a lot of experience dealing with the larger grand visuals. And we have done most of the VFX work in the last 7 to 8 months. So this is one of the movies where we'll do VFX ahead of doing the actual shoot. So again, to answer your question, we want to make this Kannada film to be a true pan-India movie. ಸರ್ ಇಲ್ಲ 2 ಇರುತ್ತೆ ಸರ್, 2 ಇರುತ್ತೆ. ಇದು ಐ ಥಿಂಕ್ ಫೆಬ್ರವರಿಯಿಂದ ಶುರು ಮಾಡಿಬಿಡ್ತೇವೆ. ಯಾಕೆ ಇಷ್ಟು ಕಾನ್ಫಿಡೆಂಟ್ಲಿ ಹೇಳ್ತಿದ್ದೀನಿ ಅಂದರೆ, ವಿಶ್ವ ಸರ್ ಹೇಳಿದಾಗೆ ಈ VFX ನಮ್ಮ ಪ್ರೊಡಕ್ಷನ್ ಹೌಸ್ದೇ ಇರೋದ್ರಿಂದ ಆಲ್ರೆಡಿ ವಿ ಹ್ಯಾವ್ ಒಂದು ಸ್ಟ್ರಕ್ಚರ್ನ ಮಾಡಿಬಿಟ್ಟಿದ್ದೀವಿ. ನಮ್ಮ ಸಿನಿಮಾಟೋಗ್ರಫರು ಧನು, ನಮ್ಮ ಹೋಲ್ VFX ಟೀಮ್ ಏನಿದೆ, ಒಂದು ಅರೇನಾನ ಕ್ರಿಯೇಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವು. ಅದು ಒಂದಷ್ಟು ಮಟ್ಟದ ಕೆಲಸವನ್ನು ಮುಗಿಸಿದ್ದೇವೆ. ಸೊ ಹಾಗಾಗಿ ಅದೇ ಸ್ವಲ್ಪ ಟೈಮ್ ತೊಗೊಂಡಿದ್ದು ಹೆಚ್ಚು ನಮಗೆ. ಸೊ ಹಾಗಾಗಿ ಫೆಬ್ರವರಿಯಿಂದ ಶುರು ಮಾಡಿಬಿಡ್ತೇವೆ. ಸೊ ಮೋರ್ ದೆನ್ ಶೂಟಿಂಗ್ ಜೊತೆಯಲ್ಲಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಹೆಚ್ಚಿರೋದ್ರಿಂದ ಸೊ ಅದನ್ನು ನೋಡ್ಕೊಂಡು ಮಾಡ್ತೀವಿ ಸರ್.
ಸೊ ಯೂಶಲಿ ಏನಾಗುತ್ತೆ, ಸಿನಿಮಾ ಸ್ಟಾರ್ಟ್ ಆದಮೇಲೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಡೆ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಕಥೆನೇ ನಮ್ಮ ಕಡೆ ಇರೋದ್ರಿಂದ ಆ ಪೋಸ್ಟ್ ಪ್ರೊಡಕ್ಷನ್ಸ್ ಏನಿದೆ ಫಸ್ಟೇ ಒಂದಷ್ಟು ಡಿಸೈನ್ಗಳನ್ನ ಮಾಡಿಕೊಂಡು ಈಗ ಶೂಟ್ ಹೋಗ್ತಾ ಇದ್ದೀವಿ. ಸೊ ಇದು ಒಂದು ಬ್ರೀಫ್ ನಮ್ಮ ಸಿನಿಮಾ. ಸರ್ ಸೆಟ್ಸ್ ಎಲ್ಲ ಅರ್ಧ ಇರುತ್ತೆ ಸರ್, ಹಾಫ್ ಆಫ್ ದ ಸಿನಿಮಾ ಸೆಟ್ಸ್ ಎಲ್ಲ ಇರುತ್ತೆ. ಪ್ರೊಡ್ಯೂಸರ್ ಸರ್, ಹೆಣ್ಮಕ್ಳಿಂದನೇ ಈ ಕ್ವಶನ್ ಬರೋದು ನೋಡಿ. ಹೋಗ್ತಾ ಹೋಗ್ತಾ ಹೇಳ್ತೀವಿ ಮೇಡಮ್, ಇದನ್ನ ಇರ್ಬೇಕಾ ಇರಬಾರ್ದ ನೋಡಿ, 2 ಧ್ವನಿ ಬಂತು. ಇರ್ಲಿ, ನಮ್ಮ ಡೈರೆಕ್ಟರ್ ಏನ್ರಿ ಡೈರೆಕ್ಟರ್ ಎಲ್ಲಿ ಅಲ್ವಾ, ಶಕ್ತಿ ಇರಲೇಬೇಕಲ್ಲ. ಪ್ರೊಡ್ಯೂಸರ್ ಸರ್, ಸರ್ ನಾವು ಕನ್ನಡ ಆ್ಯಂಡ್ ತೆಲುಗು ಫಸ್ಟ್ ತೊಗೊಂಡು ಹೋಗ್ತೇವೆ. ಒಟ್ಟಿಗೆ ಹೋಗ್ತೇವೆ, ಟ್ರೈ ಮಾಡ್ತೀನಿ ಸರ್. ನಮಗೆ ಈ ಏನಾಗಿದೆ, ಬೆಂಗಳೂರಲ್ಲಿ ಇರೋ ನಮ್ಮೆಲ್ರಿಗೂ ಎಲ್ಲ ಭಾಷೆ ವಸ್ತುಂತಿ, ಎಲ್ಲ ಭಾಷೆ ಬರುತ್ತೆ. ಸೊ ನೋಡ್ಕೊಂಡು ಮಾಡೋಣ ಸರ್. ಸೊ ಮತ್ತೊಮ್ಮೆ ಇನ್ನು ಅಷ್ಟೇನಾ, ಇದೇನಾದರೂ ಒಂದಿದೆ ಪ್ರೊಡ್ಯೂಸರ್. ಸತ್ಯ. ನಾನು ಫಸ್ಟು ನಾವೆಲ್ಲ ಸಿಕ್ಕಿದಾಗ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಕಾರ್ತಿಕೇಯ 2 ಹೇಗೆ ಕೃಷ್ಣ ಕಾನ್ಷಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ವಿಶ್ವ ಸರ್ಗೆ ನಾನು, ಧನು ಅವರು, ವಿಜಯ್ ಮೇಡಮ್, ವಿಶ್ವ ಸರ್ 4 ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಷಿಯಸ್ ಇದೆಯಲ್ಲ, ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ. ಹೌದು, ನಮ್ಮ ಒಳಗೆ ಕೃಷ್ಣ ಇದ್ದರು. ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು, ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮಗನ್ಸಿದ್ದು ಇಂಟರ್ನ್ಯಾಷನಲ್ ಕತೆ ಬಂದು ಮಾಡೋದಕ್ಕಿಂತ ನಮ್ಮತನದ, ನಾನು ಚಿಕ್ಕ ಹುಡುಗನಿಂದ ಏನು ಚಂದಮಾಮ ಕಥೆಯನ್ನು ಕೇಳಿ ಬೆಳೆದಿದ್ದೇನೆ, ನಮ್ಮತನದ ನಮ್ಮ ಕಥೆಯನ್ನು, ನಮ್ಮ ರಾಜನ ಕಥೆಯನ್ನು, ನಮ್ಮ ಜನರ ಕಥೆಯನ್ನು, ನಮ್ಮ ತಂತ್ರ ಮಂತ್ರದ ಕಥೆಯನ್ನು ಇವತ್ತಿನ ಲೆಕ್ಕದಲ್ಲಿ ಹೇಳಿದ್ರೆ ಹೇಗಿರುತ್ತೆ, ಅವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡಿದ್ವಿ. ಆವಾಗ ಧನು ಅವರು ಮತ್ತು ವಿಜಯ ಮೇಡಮ್ ಅವರು ಇದೊಂದು ನಾಟ್ ಹೇಳಿದ್ರು, ಈ ಥರ ಒಂದಿದೆ ಸರ್ ಅಂತ. ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮು, ಧನು ಆ್ಯಂಡ್ ನಮ್ಮ ರೈಟ್ರು ಚಂದು. ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ, ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ ಸತ್ಯ ಅವರೇ. ವಿಶ್ವ ಸರ್, ಇದು 49ನೇ ಚಿತ್ರ ನಿಮ್ಮದು ಪಿನಾಕ. ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿಗೆ ಮುಂದಿನ ಪ್ರಾಜೆಕ್ಟ್ಗಳು ಏನಿರುತ್ತೆ, 50ನೇ ಸಿನಿಮಾ ಕನ್ನಡದಲ್ಲಿ ಇರುತ್ತೆ, ಬೇರೆ ಬೇರೆ ಪ್ಲಾನ್ಗಳು ಯಾರ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಪ್ಲಾನ್ ಹಾಕೊಂಡಿದ್ದೀರಾ? This is the 4th Kannada movie. So we recently announced one with Sri Murli, and soon we'll announce a movie with Shivraj Kumar sir. So the story is almost finalized. And with Dhruv Sarja sir, we've been talking for a while. We are ready to finalize the story. So this year we'll have 4 Kannada movies in making, at least in 2025. Our 50th movie, we are doing something in the scale of Avatar, but it is more with the tribal and animal background. We have not finalized the cast. So this movie, the team is working for almost 6 years in developing various visual elements. So the casting, I don't know who they are going to be, but the 50th movie will be announcing soon. But that will be a pan-global movie. That is a pan-global movie, so it will be in English, Telugu, Kannada, Hindi, and
maybe few other foreign languages. ಮಾಸ್ಟರ್ ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ತುಂಬ ಹೋಮ್ವರ್ಕ್ ಮಾಡಿದ ಅನ್ಸುತ್ತೆ. ಉಗುರು ಬಗ್ಗೆ ಎಲ್ಲ ತುಂಬ ಗಮನ ಕೊಟ್ಟಿದ್ದೀರಾ, ಉಗುರುಗಳು ಹಿಂಗೆ ಇರಬೇಕು ಅಂತ ಮಾಡಿದ್ದೀರಾ. ಗಣೇಶ್ ಸರ್ಗೆ ನನ್ನ ಪ್ರಶ್ನೆ, ಇದರಲ್ಲಿ ಹೀರೋನು ನೀವು ವಿಲನು ನೀವೇನೋ ಡಬಲ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಹೇಗೆ? ಇದು ಟೀಸರ್, ಸೊ ಅದು ಎರಡು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಏನಿರುತ್ತೆ ಅಂತ ತೋರಿಸಿದೆ ಒಬ್ಬ ಮನುಷ್ಯನಲ್ಲಿ. ಅದು ಹೋಗ್ತಾ ಹೋಗ್ತಾ ಒಂದೊಂದಾಗಿ ಹೇಳ್ತೀನಿ ಸರ್. ಓಕೆ, ಆಮೇಲೆ ಬೇರೆ ಯಾರು ಇರ್ತಾರೆ ಆರ್ಟಿಸ್ಟ್ಗಳೆಲ್ಲ? ವಿ ಆರ್ ಫೈನಲೈಸಿಂಗ್ ಸರ್, ಒಬ್ಬೊಬ್ಬರನ್ನಾಗಿ ಫೈನಲೈಸ್ ಮಾಡ್ತಾ ಇದ್ದೀವಿ. ಓಕೆ, ವಿತಿನ್ 1 week ಫೈನಲೈಸ್ ಮಾಡಿಬಿಡ್ತೇವೆ. ಸಂಕ್ರಾಂತಿಗೆ ಏನು ಆರ್ಟಿಸ್ಟು ಏನು ಹೇಗಿದೆ ಅಂತ ಇದಾಗುತ್ತೆ. ಆಲ್ಮೋಸ್ಟ್ 90% ಫೈನಲೈಸ್ ಮಾಡಿದ್ದೀವಿ ಸರ್. ಈಗ February 1st or 2nd week ಡೇಟ್ಸ್ ಅಂತ ಹಾಕಿದಾಗ ದೆನ್ ವಿಲ್ ಟೆಲ್. ಅಂದರೆ ಇದರಲ್ಲಿ ಮಾಟ ಮಂತ್ರ ಅದರ ಬಗ್ಗೆ ಎಲ್ಲ ಹೇಳಕ್ಕೆ ಹೋಗಿದ್ದೀರಾ ಹೇಗೆ? ಮಾಟ ಮಂತ್ರ ಅದರ ಬಗ್ಗೆ ಇಟ್ಸ್ ಅ ಮಿಕ್ಸ್ಚರ್ ಸರ್, ಮಿಕ್ಸ್ಚರ್. ಇಲ್ಲಿ ಮಾಟ ಮಂತ್ರದ್ದೇ ಅಂತ ನಾವು ಆ ಥರದ್ದು ಇದ್ರೂ ಕೂಡ ಸೈಂಟಿಫಿಕಲಿ ಕೂಡ ಅದನ್ನು ಹೇಳ್ತಾ ಹೋಗ್ತಾ ಇರ್ತೀವಿ. ಅಂದರೆ ಅಗೋರಿ ಕ್ಯಾರೆಕ್ಟರ್ ನೀವು ಮಾಡ್ತಾ ಇದ್ದೀರಾ? ಇಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಆಯಿತು. ಈಗ ನಾನು ಹೇಳಿದಲ್ಲ, ಇದೊಂದು ಕ್ಷುದ್ರ ಹಾಗೂ ರುದ್ರ, ನಾನು ಎರಡು ಆ್ಯಸ್ ಅ ಆ್ಯಕ್ಟರ್ ಇದು ಡೈರೆಕ್ಟ್ ಹೇಳೋದು ಕನ್ವೆ ಮಾಡಬೇಕಲ್ಲ ಪರ್ಫಾರ್ಮೆನ್ಸಲ್ಲಿ. ಸೊ ಅದು ಮೇಕಪ್ ಏನೇ ಹಾಕಿದ್ರೂ ಕೂಡ ಕನ್ವೇಯಿಂಗ್ ಫ್ಯಾಕ್ಟ್ರಿ ಇರುತ್ತಲ್ಲ, ಸೊ ಆ ಥರದಲ್ಲಿ ತುಂಬ ಇದೆ ಸರ್. ಖಂಡಿತವಲ್ಲ ಸರ್, ಖಂಡಿತ. ನಾನು ಕೊರಿಯೋಗ್ರಫಿ ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ನಾನು ಚಿಕ್ಕ ವಯಸ್ಸಿಂದನೇ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ ಸರ್. ನಾನು ಒಂದು 95-96 ಆವಾಗಲೇ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ, ಚಿಕ್ಕ ಇದ್ದಂಗೆ ಸ್ಟಡಿ ಮಾಡಬೇಕಾದ್ರೇ. ಬಟ್ ಡೈರೆಕ್ಷನ್ ಮಾಡಬೇಕು ಅಂತ ಮೈಂಡಲ್ಲಿ ಇಲ್ಲ ಸರ್. ನನಗೆ ಒಂದ್ಸತಿ ವಂಶಿ ಸಿನಿಮಾ ಮಾಡಬೇಕಾದ್ರೆ ಅಪ್ಪು ಸರ್ ಹೇಳಿದ್ರು, ಧನು ನೀನು ಒಂದಲ್ಲ ಒಂದ್ಸಲ ನೀನು ಡೈರೆಕ್ಟರ್ ಆಗ್ತೀಯ ಅಂತ. ಅಬ್ರಾಡಲ್ಲಿದ್ವಿ. ನೀವು ಯಾಕೆ ಹೇಳ್ತಾ ಇರ್ತೀರಿ ಸರ್ ಇದು ಅಂತ. ಇಲ್ಲ ನಾನು ನೀನು ಆಗ್ತೀಯ, ನಿನಗೆ ಗೊತ್ತಿಲ್ಲ ನೀನು ಆಗ್ತೀಯ ಅಂದರು. ಸರ್ ನಂಗೆ ಅದೆಲ್ಲ ಐಡಿಯಾ ಇಲ್ಲ ಸರ್, ನಾನು ಬರೀ ಡ್ಯಾನ್ಸು ಅದು ಇದು ಮಾಡ್ಕೊಂಡು ಹೋಗ್ತೀನಿ ಸರ್ ಅಂತ. ನಿನಗೆ ಗೊತ್ತಾಗುತ್ತೆ ಬಿಡು ಅಂದರು. ಇವತ್ತು ಅವರಿಲ್ಲ ಅಷ್ಟೇ, ಬಟ್ ಅವ್ರು ಅನ್ಕೊಂಡಿದ್ದಾಗಿದೆ. ಕೊರಿಯೋಗ್ರಫಿ ಆಲ್ರೆಡಿ ಒಂದು 500 ಮೂವೀಸ್ ಆಗಿದೆ ಸರ್. ನಾನು ಡ್ಯಾನ್ಸರ್ ಆಗಿಂದ ಅಸಿಸ್ಟೆಂಟ್ ಆಗಿ ಒಂದು ಮೋರ್ ದೆನ್ 10,000 ಸಾಂಗ್ಸ್ ಮಾಡಿದ್ದೀನಿ ಸರ್ ಅಸಿಸ್ಟೆಂಟ್ ಆಗಿ. ಚಿಕ್ಕ ವಯಸ್ಸಿಂದ ಇಲ್ಲೇ ಇರೋದ್ರಿಂದ ಹಂಗೆ ಮಾಡಿದ್ದೀನಿ. ಕೊರಿಯೋಗ್ರಫಿ 500 ಮೂವೀಸ್ ಆಗಿದೆ ಸರ್. ಅದೇ ಸರ್, ಸ್ಕೂಲಿಂದಾನೇ ಇಲ್ಲಿ ಬಂದ್ಬಿಟ್ಟೆ ಸರ್. ಇದು ಒಂದು ಸ್ಕೂಲೇ ನನಗೆ. ಸೊ ಇಲ್ಲಿರೋರಿಗೆಲ್ಲ ಸೀನಿಯರ್ ಅಂದರೆ ನಮ್ಮ ಧನುನೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒನ್ ಲಾಸ್ಟ್ ಕ್ವೆಶ್ಚನ್. ನೀವಾಗಲೇ ಈಶ್ವರಿ ಅಂತ ಹೇಳಿದ್ರಲ್ಲ, ಅವಾಗಿಂದ ನನಗೆ ದೊಡ್ಡ ಅಭಿಮಾನಿ. ಅವಾಗಿಂದಾನೇ ನೋಡ್ತಾ ಇದ್ದೆ, ಅಮ್ಮ ನೋಡ್ತಾ ಇದ್ರು. ಏನು ಅಂತ ಗೊತ್ತಿಲ್ಲ, ನೀವು ಅಂದ್ರೆ ಇಷ್ಟ, ನಿಮ್ ಕ್ಯಾರೆಕ್ಟರ್ ಅಂದ್ರೆ ಇಷ್ಟ ಅನ್ನೋ ಅದಕ್ಕೋಸ್ಕರ ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಿರಂಗೆ ನಿಮ್ದು ನೋಡ್ತಾ ಇದ್ದೆ, ಸ್ಕೂಲ್ ಹೋಮ್ವರ್ಕ್ ಬಿಟ್ಬಿಟ್ಟು. ಸೊ ಆ ಥರ ಅಭಿಮಾನಿ. ಆ್ಯಂಡ್ ಇವಾಗ ನಿಮ್ಮ ಎಲ್ಲರೂ ಹೇಳಿದ್ರು ರೊಮ್ಯಾಂಟಿಕ್ ನೋಡಿದೀವಿ, ಕಾಮಿಡಿ ಜಾನರಲ್ಲಿ ನೋಡಿದೀವಿ, ಎಲ್ಲ ನೋಡಿದೀವಿ ಅಲ್ವಾ. ಸೊ ಈ ಥರ ಒಂದು ಕ್ಯಾರೆಕ್ಟರ್ಗೆ ನೀವು ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಅಂದರೆ ಯಾವ ಥರ ಹೋಮ್ವರ್ಕ್ ಮಾಡ್ತಾ ಇದ್ದೀರಾ? ಹೆಂಗೆ ಚಾಲೆಂಜಿಂಗ್ ಇದೆಯಾ, ಹೇಗೆ? ಮೇಡಮ್, ನಾವೆಲ್ಲ ಇರೋದು ಕ್ರಿಯೇಟಿವ್ ಫೀಲ್ಡ್ ಆಗಿರೋದ್ರಿಂದ ನೀವೇನೇ ಒಂದು ಫ್ರೇಮ್ ಹಾಕೋಬೋದು ಅಷ್ಟೇ. ಫ್ರೇಮ್ ಹಾಕೋಬೋದು, ನಾನು ಈ ಥರ ಮಾಡ್ತೀನಿ ಅಂತ. ಆನ್ ದ ಲೊಕೇಶನ್ ನೀವು ವಿತ್ ಡೈಲಾಗ್ಸ್ ಈಗ ಕೂತ್ಕೊಂಡು ನೀವು ಡೈಲಾಗ್ಸ್ ಕೇಳಿದಾಗ ಒಂದು ಹೊಳಿಬೋದು. ಬಟ್ ವಿತ್ ಮೇಕಪ್ ಲೊಕೇಶನ್ ಇದ್ದಾಗ ನಿಮ್ಗೆ ಬೇರೆ ಐಡಿಯಾಸ್ ಬರ್ಬೋದು. ಬಿಕಾಸ್ ಕ್ರಿಯೇಟಿವ್ ಎನಿ ಟೈಮ್ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಹೋಮ್ವರ್ಕ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಈಗ ಥರ ಅದೇನು ಹೋಮ್ವರ್ಕ್ ಇರಲಿಲ್ಲ. ಜಸ್ಟ್ ನನಗೆ ಡೈಲಾಗ್ ಕಳಿಸಿದ್ರು, ನಾನು ಯೋಚನೆ ಮಾಡ್ತಿದ್ದೆ ನಾನು ಬೇರೆ ಥರದ್ದು ಹೇಗೆ ಡೆಲಿವರ್ ಮಾಡ್ಬೋದು ಅಂತ. ಸೊ ಒಂದು ಫ್ರೇಮ್ ಹಾಕ್ಕೊಂಡಿದ್ದೆ. ವೈಲ್ ಶೂಟಿಂಗ್ ಇವೆಲ್ಲ ಎಲ್ಲ ನೋಡಿರೋಂಥವನು, ಒಬ್ಬ ಅಘೋರಿ ಥರ ಇರೋವನು, ಅವನು ಏನು ಎಕ್ಸೈಟ್ ಆಗಲ್ಲ, ಅವನು ಫ್ಲ್ಯಾಟ್ ಆಗಿರ್ತಾನೆ ಅಲ್ವಾ. ಎಲ್ಲ ನೋಡಿ ಎಲ್ಲ ಎನರ್ಜಿ ಇದೆ ಅಂಥವನು. ಬಟ್ ಅವನ ಬಗ್ಗೆ ಹೇಳಬೇಕಾದ್ರೆ ಮಾತ್ರ ನನ್ನನ್ನು ಯಾರು ಎದುರಾಕೊಳ್ಳೋಕ್ಕಾಗಲ್ಲ ಅನ್ನೋದಲ್ಲ, ಅದನ್ನೊಂಥರ ನಗನಗ್ತಾ ಹೇಳಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅದು ಆನ್ ದ ಲೊಕೇಶನ್ ಮಾಡಿದ್ದು. ಸೊ ಫ್ರೇಮ್ ಇರುತ್ತೆ ಪ್ರತಿಯೊಂದು. ಸೊ ವೈಲ್ ಆ್ಯಕ್ಟಿಂಗ್, ಪರ್ಫಾರ್ಮಿಂಗ್ ಆ್ಯಂಡ್ ನಿಮ್ಮ ಕೋ ಆರ್ಟಿಸ್ಟ್